ಇನ್ನು ಅಲ್ಲು ಅರ್ಜುನ್ ರನ್ನ ಭೇಟಿಯಾಗಿದ್ದಾರೆ ನಟ ಉಪೇಂದ್ರ. ಹೈದರಾಬಾದ್ಗೆ ಪ್ರಮೋಷನ್ಗೆ ಅಂತ ಹೋಗಿದ್ರು ಉಪೇಂದ್ರ. ಈ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಭೇಟಿಯಾಗಿದ್ದಾರೆ. ಅಲ್ಲು ಅರ್ಜುನ್ ಚಂಚಲಗೂಡ ಜೈಲಿನಿಂದ ರಿಲೀಸ್ ಆದ್ರು ಅನ್ನುವಂತಹ ಸುದ್ದಿ ಕೇಳಿ ಅಲ್ಲು ಅವರ ಮನೆಗೆ ಹೋಗಿ ಅವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ನಟ ಉಪೇಂದ್ರ. ಟಾಲಿವುಡ್ನ ಸ್ಟಾರ್ ಅಲ್ಲು ಅರ್ಜುನ್ ಇವತ್ತು ಬೆಳಿಗ್ಗೆ ಚಂಚಲಗೂಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಅವ್ರು ರಿಲೀಸ್ ಆದ್ರು ಅನ್ನುವಂತಹ ಸುದ್ದಿ ತಿಳಿತಾ ಇದ್ದ ಹಾಗೆ ನಟ ಉಪೇಂದ್ರ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಹೋಗಿ ಅವರನ್ನ ಭೇಟಿಯಾಗಿ ಅವರಿಗೆ ಧೈರ್ಯವನ್ನ ತುಂಬಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಿನಿಮಾ ಪ್ರಮೋಷನ್ಗೆ ಅಂತ ಉಪೇಂದ್ರ ತೆಲಂಗಾಣಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳಾಗಿದೆ. ನಿನ್ನೆ ಅಲ್ಲು ಅರ್ಜುನ್ ಅವರ ಬಂಧನದ ನಂತರ ಆದಂತಹ ಹೈ ಡ್ರಾಮಾ, ಇವತ್ತು ಬೆಳಿಗ್ಗೆ ಅಲ್ಲು ಅರ್ಜುನ್ ಅವರ ರಿಲೀಸ್, ಎಲ್ಲ ವಿಷಯವನ್ನ ತಿಳಿದಂತಹ ನಟ ಉಪೇಂದ್ರ ಇವತ್ತು ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಹೋದ್ರು, ಅವರನ್ನ ಭೇಟಿಯಾದ್ರು, ಅವ್ರ ಜೊತೆ ಮಾತುಕತೆ ನಡೆಸಿದ್ರು, ಅವರಿಗೆ ಧೈರ್ಯವನ್ನ ತುಂಬಿದ್ದ. ಬೆಳಗ್ಗೆಯಿಂದಲೂ ಕೂಡ ಅಲ್ಲು ಅರ್ಜುನ್ ನಿವಾಸಕ್ಕೆ ಘಟಾನುಘಟಿ ಸ್ಟಾರ್ಸ್ಗಳು, ಟಾಲಿವುಡ್ನ ಸ್ಟಾರ್ಸ್ಗಳೆಲ್ಲರೂ ಕೂಡ ಬಂದು ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಟ ಉಪೇಂದ್ರ ಅವರು ಕೂಡ ತೆಲಂಗಾಣದಲ್ಲೇ ಇದ್ದಂತಹ ಹಿನ್ನೆಲೆ ಅಲ್ಲು ಅರ್ಜುನ್ ಅವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮಿತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಮಿತ್, ಅಲ್ಲು ಅರ್ಜುನ್ ಬಂಧನದ ನಂತರ ಆದಂತಹ ಎಲ್ಲ ಹೈಡ್ರಾಮಾ ಅದಾದ ನಂತರ ಇವತ್ತು ಬೆಳಿಗ್ಗೆ ಅಲ್ಲು ಅರ್ಜುನ್ ರಿಲೀಸ್ ಆದಂಥದ್ದು. ಸೊ ಇದಾದ ನಂತರ ಟಾಲಿವುಡ್ನ ಎಲ್ಲ ಸ್ಟಾರ್ಸ್ಗಳು, ನಿರ್ದೇಶಕರು ಎಲ್ಲರೂ ಕೂಡ ಅಲ್ಲು ಅರ್ಜುನ್ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡದ ನಟ ನಿರ್ದೇಶಕ ಉಪೇಂದ್ರ ಕೂಡ ಇವತ್ತು ಭೇಟಿ ಕೊಟ್ಟಂಥದ್ದು, ಮಾತನಾಡಿದ್ದಾರೆ. ಏನು ಅಪ್ಡೇಟ್ಸ್ ಸಿಗ್ತಾ ಇದೆ? ವೀಣಾ, ಏನಂತಂದ್ರೆ ಈ ಒಂದು ಅಲ್ಲು ಅರ್ಜುನ್ ಬಂಧನ ಮತ್ತು ಬಿಡುಗಡೆಯ ಇಡೀ ಪ್ರಹಸನ ಏನಿದೆ, ಇದು ಸಿನಿಮಾ ವಲಯದಲ್ಲಿ ಹಾಗೇನೆ ಕೇವಲ ತೆಲಂಗಾಣ ಮಾತ್ರ ಅಲ್ಲ, ಇಡೀ ದೇಶದ ಸಿನಿಮಾ ಮತ್ತು ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಸಂಚಲನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಇವತ್ತು ಬೆಳಗ್ಗೆ ಏನು ಅಲ್ಲು ಅರ್ಜುನ್ ಚಂಚಲ್ಗೂಡ ಜೈಲಿನಿಂದ ಬಿಡುಗಡೆ ಆಗ್ತಾರೆ, ಬಿಡುಗಡೆ ಆದ ನಂತರ ಮನೆಯ ಬಳಿ ಬಂದು ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಈ ಒಂದು ಪ್ರಕರಣ ಏನು ನಡೆದಿದೆ, ಒಂದು ಸಂಧ್ಯಾ ಥಿಯೇಟರ್ ಬಳಿ ನಡೆದಂಥ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಯಾವ ಮಹಿಳೆ ಸಾವನ್ನಪ್ತಾಳೆ, ಆ ಒಂದು ಘಟನೆ ಬಗ್ಗೆ ನನಗೆ ತುಂಬಾನೇ ಒಂದು ಬೇಸರ ಇದೆ. ಈ ಒಂದು ಸಕ್ಸಸ್ ಖುಷಿನಲ್ಲಿ ಕೂಡ ಆ ಒಂದು ಆ ಬೇಸರ ನಮಗ್ ಕೂಡ ಇದೆ. ಅವರ ಕುಟುಂಬದ ಜೊತೆಗೆ ನಿಂತ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ. ಈಗಾಗಲೇ ನಾವು ಒಂದು 25 ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡಿದೀವಿ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆಯಾ, CM ರೇವಂತ್ ರೆಡ್ಡಿ ಅವರ ಒಂದು ಸೂಚನೆ ಮೇರೆಗೆ ನಿಮ್ಮನ್ನ ಅರೆಸ್ಟ್ ಮಾಡ್ಲಾಯ್ತಾ ಅನ್ನೋಂಥ ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರಿಸೋದಕ್ಕೆ ಅಲ್ಲು ಅರ್ಜುನ್ ನಿರಾಕರಿಸ್ತಾರೆ. ಜೊತೆಗೆ ಈ ಬಗ್ಗೆ ರೇವಂತ್ ರೆಡ್ಡಿ ಅವ್ರಿಗೆ ಸಾಕಷ್ಟು ಅಲ್ಲು ಅರ್ಜುನ್ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಿರ್ತಾರೆ, ಆರೋಪ ಮಾಡ್ತಿರ್ತಾರೆ. ಅದೆಲ್ಲದ್ರ ಬಗ್ಗೆ CM ರೇವಂತ್ ರೆಡ್ಡಿ ಕೂಡ ಮಾತನಾಡಿರ್ತಕ್ಕಂಥದ್ದು, ನಮ್ಮ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯನಿಗೆ ಏನು ನ್ಯಾಯ ಇದೆಯೋ ಅದೇ ಕಾನೂನು ಒಬ್ಬ ಸ್ಟಾರ್ ನಟನಿಗೆ ಕೂಡ ಇರುತ್ತೆ. ಸೊ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ ಕೇಸ್ ಏನಿದೆ ಅದರ ಅನುಸಾರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ನ್ಯಾಯಾಲಯ ಈ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳುತ್ತೆ. ಇಲ್ಲಿ ಅಲ್ಲು ಅರ್ಜುನ್ ಖಂಡಿತವಾಗ್ಲೂ ಕೂಡ ತಪ್ಪು ಮಾಡಿದ್ದಾರೆ. ಯಾಕಂತಂದ್ರೆ ಸಂಧ್ಯಾ ಥಿಯೇಟರ್ಗೆ ಅವರು ಹೋಗಿ ಅಲ್ಲಿ ಒಂದು ಅಭಿಮಾನಿಗಳನ್ನ ಕಾರ್ ಮೇಲೆ ನಿಂತು ಅಭಿಮಾನಿಗಳ ಕೈ ಬೀಸ್ತಾರೆ, ನರ್ತಿಸ್ತಾರೆ. ಅದೆಲ್ಲವೂ ಕೂಡ ಅಭಿಮಾನಿಗಳಿಗೆ ಇನ್ನಷ್ಟು ಪ್ರೇರಣೆ ಕೊಟ್ಟಂತಾಯ್ತು. ಸೊ ದೊಡ್ಡ ಮಟ್ಟದಲ್ಲಿ ಜನಜಂಗಳಿ ಸೇರಿದ್ರಿಂದ ಅಲ್ಲಿ ಕಾಲ್ತುಳಿತ ಸಂಭವಿಸಿತು, ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾಯಿತು. ಇದಕ್ಕೆ ನೇರವಾಗಿ ಅಲ್ಲು ಅರ್ಜುನ್ ಕೂಡ ಕಾರಣ ಅನ್ನೋಂಥ ಒಂದು ಮಾತನ್ನ ರೇವಂತ್ ರೆಡ್ಡಿ ಹೇಳ್ತಾರೆ. ಜೊತೆಗೆ ಏನೊಂದು ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸೊ ಅದಕ್ಕೂ ಕೂಡ ನೀವು ಪರ್ಮಿಷನ್ನ ತೆಗೆದುಕೊಂಡು ಪ್ರತಿಭಟನೆ ಮಾಡಬೇಕು. ನೀವು ಪ್ರತಿಭಟನೆ ಮಾಡೋದಕ್ಕೆ ಬೇಡ ಅನ್ನಲ್ಲ, ಪರ್ಮಿಷನ್ ತೆಗೆದುಕೊಂಡು ಪ್ರತಿಭಟನೆ ಮಾಡದೆ ಹೋದ್ರೆ ನಿಮ್ಮನ್ನು ಕೂಡ ಅರೆಸ್ಟ್ ಮಾಡ್ತೀವಿ ಅಂತಂದ್ಬಿಟ್ಟು ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ನೇರವಾಗಿ ವಾರ್ನ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಚಿತ್ರರಂಗದಿಂದ ಅಲ್ಲು ಅರ್ಜುನ್ ಬಿಡುಗಡೆ ಆದ್ಮೇಲೆ ನಮ್ಮ ಕನ್ನಡದ ನಟ ರಿಯಲ್ ಸ್ಟಾರ್ ಉಪೇಂದ್ರ ಇವತ್ತು ಅವ್ರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ತೆಲುಗು ಚಿತ್ರರಂಗದ ಸಾಕಷ್ಟು ತಾರೆಯರು ಅವ್ರನ್ನ ಭೇಟಿ ಮಾಡಿ ನಿಮ್ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ಅಲ್ಲು ಅರ್ಜುನ್ಗೆ ಈ ವಿಚಾರದಲ್ಲಿ
ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಬೇಲ್ನ ಕೊಟ್ಟಿದೆ. 4 ವಾರಗಳ ಕಾಲ ಬೇಲ್ನ ಕೊಟ್ಟಿರ್ತಕ್ಕಂಥದ್ದು. ಈ ಜೊತೆಗೆ ಈ ಒಂದು ಬೇಲ್ ಅವಧಿ ಏನು 4 ವಾರಗಳ ಕರದ್ದು ಕೆಲವು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ಜೊತೆಗೆ ಈ ಒಂದು ಕೇಸ್ ಏನಿದೆ ಈ ವಿಚಾರದಲ್ಲಿ ರೇವಂತ್ ರೆಡ್ಡಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಈ ಕೇಸ್ ಮುಂದುವರಿಯುತ್ತೆ. ಇದನ್ನ ಕಾನೂನಿನ ಅನುಸಾರ ಏನು ಶಿಕ್ಷೆ ಆಗಬೇಕು, ಅವನ್ ಥಿಯೇಟರ್ ಮಾಲೀಕರು ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಜೊತೆಗೆ ಅಲ್ಲು ಅರ್ಜುನ್ ಕೂಡ ಈ ಒಂದು ಪ್ರಕರಣದಲ್ಲಿ A11 ಆಗಿದ್ದಾರೆ. ಅವರಿಗೆ ಏನು ಶಿಕ್ಷೆ ಆಗಬೇಕು ಅದನ್ನು ಖಂಡಿತ ನಮ್ಮ ಸರ್ಕಾರ ಕೊಟ್ಟೇ ಕೊಡುತ್ತೆ. ನ್ಯಾಯಾಲಯ ಮೂಲಕ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋಂಥ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ಬೋದು. ವೀಣಾ, ಎಸ್, ಥ್ಯಾಂಕ್ ಯು ಅಮಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.